सोने का। बस वो सांस नहीं ले। ತಿರ್ಗಿ ಓಡಾಡಿ ಚಿಕಿತ್ಸೆ ತಗೊಂಡು ಔಷಧಿ ತಗೊಂಡು ಮತ್ತೆ ಬರಬೇಕು, ಮತ್ತೆ ಪುನಃ 15 ದಿವಸಕ್ಕೆ ಒಂದ್ಸರಿ ಬೆಂಗಳೂರಿಗೆ ಹೋಗ್ಬೇಕು. ಯಾರು ಪಕ್ಕದ ಮನೆಯವರು ಯಾರು ಗೆಳೆಯರು ಒಂದು 50 ರೂಪಾಯಿ 100 ರೂಪಾಯಿ ಏನು ಕೊಡ್ತಾರೆ, ಅದರಲ್ಲೇ ನಾವು ಇವತ್ತು ಜೀವನವನ್ನು ಇವತ್ತು ಸಾಗಿಸ್ತಾ ಇದ್ದೀವಿ. ಬಹಳಷ್ಟು ಕಷ್ಟದಲ್ಲಿದ್ದೀವಿ. ಇವತ್ತು ಒಂದೊಂದು ಹೊತ್ತು ಊಟ ಮಾಡಿದ್ರೆ ಮತ್ತೊಂದು ಹೊತ್ತು ಊಟಕ್ಕೆ ನಮಗೆ ಕಷ್ಟ ಇದೆ. ಮಗುವಿಗೆ ಔಷಧಿ ತರಕ್ಕೆ ಕಷ್ಟ ಇದೆ. ಇನ್ನೊಂದು ಆಪರೇಷನ್ ಮಾಡಬೇಕಾಗಿದೆ. ಆ ಲಕ್ಷ ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಅದು ತುಂಬಾ ನಮ್ಗೆ ಜೋಡ್ಸಕ್ಕೆ कंटिन्यू हो गया है। अभी फरवरी 14 को उसका ऑपरेशन है। अभी 1 साल हो गया है। दिन रात दोनों मिला के सोता नहीं है वो। प्लीज़ मदद करो उसके लिए, दुआ भी करो मेरे बच्चे के लिए। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನೆಲ್ಲ ಆತ್ಮೀಯ ಸಹೋದರರೇ ನಮಸ್ಕಾರ. ನಾನು ಇವತ್ತು ಧಾರವಾಡ ಜಿಲ್ಲೆಯ ಹೊಸಹಳ್ಳಿ ಎಂಬ ಪ್ರದೇಶದಲ್ಲಿದ್ದೇನೆ. ಧಾರವಾಡ ಸಿಟಿಯ ಹೊಸಹಳ್ಳಿ ಎಂಬ ಪ್ರದೇಶದಲ್ಲಿ. ದಯವಿಟ್ಟು ಆ ಮಗುವಿನ ಒಂದು ಪರಿಸ್ಥಿತಿಯನ್ನು ನೀವು ಇವತ್ತು ಕಣ್ಣಾರ ನೋಡ್ತಾ ಇದ್ದೀರಾ. ಆ ಮಗುವಿನ ಒಂದು ಜೀವ ಉಳಿಸುವ ಸಲುವಾಗಿ ರಾತ್ರಿ ಹಗಲೆನ್ನದೆ ನಿದ್ರೆ ಬಿಟ್ಟು, ಕೇವಲ ನಿದ್ರೆ ಬಿಟ್ಟು ಮಾತ್ರವಲ್ಲದೆ ಸ್ವಂತ ದುಡಿತಿರುವಂತಹ ಗಾಡಿಯನ್ನು ಮಾರಿ, ಅದೇ ರೀತಿ ಮನೆಯನ್ನು ಮಾರಿ, ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ಹೇಳಿದ್ರೆ ಕಳೆದ 1 ವರ್ಷದಿಂದ ಎಲ್ಲವನ್ನು ಕಳೆದುಕೊಂಡು ಈಗ ಒಂದು ಬಾಡಿಗೆ ಮನೆಯಲ್ಲಿ ತಮ್ಮ ಜೀವನ ಸಾಗಿಸುವಂತ ಪರಿಸ್ಥಿತಿಯಲ್ಲಿ, ಅದರಲ್ಲಂತೂ ಬಹಳ ವಿಶೇಷವಾಗಿ ಹೇಳುವುದೇನಂತ ಹೇಳಿದ್ರೆ, ಆ ಮಗುವನ್ನು ಬಿಟ್ಟು ಆ ದಂಪತಿಗೆ ಒಂದು ಕೆಲಸಕ್ಕೆ ಹೋಗಲು ಸಾಧ್ಯವಾದ ಸ್ಥಿತಿಯಲ್ಲಿ ನಮ್ಮ ಮುಂದೆ ಇವತ್ತು ಆ ಮಗುವಿನ ಕುಟುಂಬ, ಆ ಮಗುವಿನ ನಿಂತಿದೆ. ನನ್ನೆಲ್ಲ ಆತ್ಮೀಯ ಸಹೋದರರೇ, ಒಂದು ಜೀವನ್ಮರಣ ಹೋರಾಟದಲ್ಲಿರುವಂತಹ ಈ ಮಗುವಿನ ಚಿಕಿತ್ಸೆಗಾಗಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಯಾರೂ ಸಹ ಕೈ ಬಿಡಬೇಡಿ. ಖಂಡಿತವಾಗಿಯೂ ನೀವು ಯಾರು ಕೈ ಬಿಡಲ್ಲ ಎಂಬ ಒಂದು ದೊಡ್ಡ ಭರವಸೆ ಮೇಲೆ ಇವತ್ತು ಆ ಕುಟುಂಬ, ನಾವು ಇವತ್ತು 450 ಕಿಲೋಮೀಟರ್ ದಾಟಿ ಇವತ್ತು ಆ ಕುಟುಂಬ ಜೊತೆ ನಾವು ಬಂದು ನಿಂತಿದ್ದೇವೆ. ಯಾಕೆಂತ ಹೇಳಿದ್ರೆ ಕರ್ನಾಟಕದ ಜನತೆ ಇದುವರೆಗೆ ಕೇಳಿ ಬಂದವರನ್ನು, ಕೈ ಚಾಚಿ ಬಂದವರನ್ನು ಇದುವರೆಗೆ ಅಲ್ಲಗೆಳೆದಿಲ್ಲ. ಇವತ್ತು ಸಹ ನೀವು ಕೈ ಬಿಡಲ್ಲ ಎಂಬ ಅತಿ ದೊಡ್ಡ ಭರವಸೆ ಮೇಲೆ ನಾವು 450 ಕಿಲೋಮೀಟರ್ ದಾಟಿ ಇವತ್ತು ಧಾರವಾಡಕ್ಕೆ ಬಂದು ಈ ಮಗುವಿನ ಒಂದು ಚಿಕಿತ್ಸೆಗಾಗಿ ಸಹಾಯವನ್ನು ಯಾಚಿಸುತ್ತೇವೆ. ಕಳೆದ 1 ವರ್ಷದಿಂದ ತನ್ನೆಲ್ಲವನ್ನು ಕಳೆದುಕೊಂಡು ಬಹಳ ಒಂದು ಸಂಕಷ್ಟ ಸ್ಥಿತಿಯಲ್ಲಿರುವಂತಹ ಆ ಸಹೋದರ ಅಸ್ಲಾಂ, ಜಯದೇವ ಆಸ್ಪತ್ರೆ, ಅದೇ ರೀತಿ ಇಂದಿರಾ ಹಾಸ್ಪಿಟಲ್, ಈ ಕರ್ನಾಟಕದಲ್ಲಿರುವಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಎಲ್ಲಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆ ಮಗುವಿನ ಜೀವ ಉಳಿಸಬೇಕು, ಒಂದು ದೊಡ್ಡ ಭರವಸೆ ಮೇಲೆ ಜೀವ ಉಳಿಯುತ್ತೆ, ಆ ಸೃಷ್ಟಿಕರ್ತ ನಮ್ಮ ಮಗುವಿನ ಜೀವ ಉಳಿಸ್ತಾನೆ ಎಂಬುದು ಬಹಳ ದೊಡ್ಡ ಹೋರಾಟದಲ್ಲಿ ಇವತ್ತು ಕುಟುಂಬ ನಿಂತಿರುವಾಗ ನನ್ನೆಲ್ಲ ಆತ್ಮೀಯ ಸಹೋದರರೇ, ಕೈ ಬಿಡಬೇಡಿ. ಖಂಡಿತವಾಗಿಯೂ ಮರಣದ ಬಾಗಿಲಲ್ಲಿ ನಿಂತಿರುವಂತಹ ಈ ಪುಟ್ಟ ಮಗು, ಮರಣದ ಬಾಗಿಲಲ್ಲಿ ನಿಂತಿರುವಂತಹ ಈ ಪುಟ್ಟ ಮಗು, ಮರಣದ ಬಾಗಿಲಲ್ಲಿ ನಿಂತಿರುವಂತಹ ಈ ಪುಟ್ಟ ಮಗು ಮತ್ತೊಮ್ಮೆ ಜೀವನಕ್ಕೆ ಮರಳಬೇಕಾಗಿದೆ, ಮತ್ತೊಮ್ಮೆ ಜೀವನಕ್ಕೆ ಮರಳಬೇಕಾಗಿದೆ. ಆ ಜೀವನಕ್ಕೆ ಮರಳಬೇಕಂತ ಹೇಳಿದ್ರೆ ಈ ಕುಟುಂಬದ ಜೊತೆ, ಆ ತಂದೆಯ ಕಣ್ಣೀರಿನ ಜೊತೆ, ಆ ತಾಯಿಯ ನಿದ್ರೆ ಕಳೆದು ಹೋದ ನಿದ್ರೆಯ ಜೊತೆ, ಒಂದು ತಾಯಿಗೆ ಒಂದು ಮಗುವಿನ ವಿಷಯದಲ್ಲಿ ಗೊತ್ತು, 9 ತಿಂಗಳು ಹೆತ್ತು ಹೊತ್ತು ಸಾಕುವಂತಹ ಆ ತಾಯಿ ಕೊನೆಗೆ ಒಂದು ಮಗು ಈ ತರ ಅವರ ಕೈಗೆ ಸಿಕ್ಕಿದಾಗ ಆ ತಾಯಿಯ ಕಣ್ಣೀರು, ಆ ತಾಯಿಯ ಪರಿಸ್ಥಿತಿ ಪ್ರತಿಯೊಂದು ಕರ್ನಾಟಕದ ಮಹಿಳೆಯರಿಗೆ, ಖಂಡಿತವಾಗಿ ಪ್ರತಿಯೊಂದು ತಾಯಿಯಂದರಿಗೆ ಇದು ಅರ್ಥವಾಗಲೇಬೇಕು. ಖಂಡಿತವಾಗಿಯೂ ನೀವು 1 ರೂಪಾಯಿ ಹಾಕೋದಾದ್ರು, ನೀವು 1000 ರೂಪಾಯಿ ಹಾಕೋದಾದ್ರು ಆ ಕುಟುಂಬ ಆ ಮಗುವಿನ ಜೀವ ಉಳಿಸುವ ಸಲುವಾಗಿ ಖಂಡಿತವಾಗಿ ಅದನ್ನು ಖರ್ಚು ಮಾಡುತ್ತೆ. ಅಲ್ಲದ 4-5 ವರ್ಷಗಳ ಚಿಕಿತ್ಸೆ ಅಗತ್ಯ ಇದೆ ಅಂತೇಳಿ ವೈದ್ಯರು ತಿಳಿಸ್ತಾರೆ. ಕೇವಲ 8 ಲಕ್ಷ ರೂಪಾಯಿ ಅಗತ್ಯತೆ ಆ ಕುಟುಂಬಕ್ಕೆ ಇರುವಾಗ ದಯವಿಟ್ಟು ನನ್ನೆಲ್ಲ ಆತ್ಮೀಯ ಸಹೋದರ, ಎಲ್ಲವನ್ನು ಕಳೆದುಕೊಂಡು ನಾವು ಕಳೆದ 6 ತಿಂಗಳಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿಗೆ ರೀಚ್ ಆಗಲಾಗಲಿಲ್ಲ. ಆದರೆ ಈ 6 ತಿಂಗಳಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದ ಸಹಾಯ ಮಾಡಿ ದಯವಿಟ್ಟು ಯಾರು ಸಹ ಇದನ್ನು ಅಲ್ಲಗೆಳೆಯಬೇಡಿ. ನಮಸ್ಕಾರ, ನಮಸ್ಕಾರ, ಜೈ ಹಿಂದ್. से भी इनको देख रहे हैं, बेचारे तकलीफ में हैं। बच्चा खुद सांस नहीं ले सकता। 5-10 मिनट के बाद ये लोग करंट से, ये आप लोग देख रहे हैं वीडियो में, और करंट जाने के बाद जो है पैर से ऑक्सीजन देते हैं, और 15 दिन के एक मरतबा बेंगलोर जाते हैं, जाकर जो है बच्चे की दवाई, और यहाँ धारवाड़ में भी हॉस्पिटल, सिविल हॉस्पिटल में हो, प्राइवेट हॉस्पिटल में हो, दिखा रहे हैं लोग। हाँ, इसके लिए आपसे गुजारिश है कि आप इनका मदद करें, जितना हो सके जो है आपके हाथ से मदद करें। बेचारे घर का किराया देना पड़ता, फिर बाद में इन्होंने ऑटो चलाते थे, खुद के ऑटो बेचे, घर बेचकर जो है बच्चे की जो है ये कर रहे हैं। आपसे गुजारिश है कि आप इनकी मदद करें।